ನಮಸ್ಕಾರ, ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ. ನಾನು ಕಲ್ಪನಾ. ಏನಿದೆ ಈ ಕ್ಷಣದ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ. ಗೋಕರ್ಣದ ಬಸ್ ನಿಲ್ದಾಣ ಹಾಳು ಕೊಂಪೆಯಾಗಿ ಮಾರ್ಪಟ್ಟಿದೆ. ಲಾಕ್ಡೌನ್ನಿಂದ ಬಸ್ ಸಂಚಾರವಿರದ ಕಾರಣ ಜನರು ಇತ್ತ ಸುಳಿಯುತ್ತಿಲ್ಲ. ಸಂಸ್ಥೆಯ ಸಿಬ್ಬಂದಿಯೂ ಬರ್ತಿಲ್ಲ. ಇದರ ಪರಿಣಾಮ ಬೀದಿ ನಾಯಿಗಳ ಆಶ್ರಯ ತಾಣವಾಗಿದ್ದು ಎಲ್ಲೆಡೆ ಹೊಲಸು ತುಂಬಿ ತುಳುಕ್ತಾ ಇದೆ. ಮೂತ್ರಖಾನೆಗೆ ಸಾರ್ವಜನಿಕರು ಬಂದು ಹೋಗುತ್ತಿದ್ದು ಸ್ವಚ್ಛತೆ ದೂರ ಉಳಿದಿದೆ. ಕರ್ನಾಟಕ ರೈಲ್ವೆ ಪ್ರಯಾಣಿಕರಿಗೆ ಸುರಕ್ಷತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ರೈಲ್ವೆ ಎಡಿಜಿಪಿ ಭಾಸ್ಕರ್ ರಾವ್ ಭಟ್ಕಳದಲ್ಲಿ ಹೇಳಿದ್ದಾರೆ. ರಾಜ್ಯದಲ್ಲಿ ಕೊಂಕಣ ರೈಲ್ವೆಯನ್ನ ಒಳಗೊಂಡಂತೆ ರೈಲ್ವೆ ಪ್ರಯಾಣಿಕರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಅಧ್ಯಯನ ಮಾಡಿಕೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು. ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದರು. ನಮ್ಮಲ್ಲಿ ಜೋಕಟ್ಟೆಯಿಂದ ಕಾರವಾರವರೆಗೂ ನಮ್ಮ ಗೌರ್ಮೆಂಟ್ ರೈಲ್ವೆ ಪೊಲೀಸ್ ಕಂಟ್ರೋಲ್ಗೆ ಬರಲ್ಲದು. ಅದು ಡಿಸ್ಟ್ರಿಕ್ಟ್ ಪೊಲೀಸ್, ಮಂಗಳೂರು ಸಿಟಿ ಪೊಲೀಸ್ ಮತ್ತೆ ಉಡುಪಿ ಡಿಸ್ಟ್ರಿಕ್ಟ್ ಮತ್ತೆ ಕಾರವಾರ ಬರ್ತದೆ. ಮತ್ತೆ ಅದೇ ರೀತಿಯಾಗಿ ಬೇರೆ ಕೆಲವು ಭಾಗಗಳು ಕೂಡ ಇದೆ. ಬೀದರ್ ಟು ಹೈದರಾಬಾದ್ ಇದೆಲ್ಲ ನೋಟಿಫೈ ಆಗಬೇಕಿದೆ. ಬಟ್ ಬೇರೆದಾದ್ರೂ ಸುಲಭ ಆಗುತ್ತೆ. ಬಟ್ ಈ ಸೆಕ್ಷನ್ ಇದಲ್ಲ, ಇದು ಬಹಳ ಹೈ ಪ್ರಯಾರಿಟಿ ಸೆಕ್ಷನ್. ಇದು ಸೆಕ್ಯೂರಿಟಿ ಕೊಡೋದು ಬಹಳ ಮುಖ್ಯ. ಜಿಲ್ಲಾ ಪೊಲೀಸ್ಗೆ ತನ್ನದೇ ಆದ ಬೇರೆ ಕೆಲಸಗಳಿರುತ್ತೆ. ಬಟ್ GRP RPF ಒಟ್ಟಿಗೆ ಸೇರಿ ಸಾಕಷ್ಟು ಕೆಲಸಗಳಲ್ಲಿ ಮಾಡಬಹುದು. ಸೊ ಆ ದೃಷ್ಟಿಯಿಂದ ನಾನು ಜಸ್ಟ್ ಒಂದು ಫುಡ್ ಪ್ಲೇಟಿಂಗ್ ಅಂತಾರೆ, ಫುಡ್ ಪ್ಲೇಟಿಂಗ್ ಟ್ರ್ಯಾಕ್ ಮೇಲೆ ಬರೋದು. ಸೊ ರೈಲ್ವೆ ಮೇಂಟೆನೆನ್ಸ್ ವೆಹಿಕಲ್ ಅಲ್ಲಿ ನಾನು ಉಡುಪಿಯಿಂದ ಭಟ್ಕಲ್ ತನಕ ಬಂದೆ. 130 ಕಿಲೋಮೀಟರ್ ಪ್ಯಾಸೆಂಜರ್ ಮೂವ್ಮೆಂಟ್ ಇರಲಿ, ಪ್ಯಾಸೆಂಜರ್ಗೆ ಯಾವ ತರ ಸಮಸ್ಯೆಗಳಿರುತ್ತೆ, ಮತ್ತೆ ಯಾವ ತರ ಸೆಕ್ಯೂರಿಟಿ ಕಡೆ ಕೊಡಬೇಕು ಬಗ್ಗೆ ಒಂದು ಜಸ್ಟ್ ಸ್ಟಡಿ ಮಾಡಿ. ಕಾರವಾರ ಉಪವಿಭಾಗಾಧಿಕಾರಿ ವಿದ್ಯಾಶ್ರೀ ಚಂದ್ರಗಿ ಗುರುವಾರ ಜೊಯ್ಡಾ ತಾಲೂಕಿನ ಗಣೇಶ ಗುಡಿಗೆ ಭೇಟಿ ನೀಡಿ ಸೂಫಾ ಜಲಾಶಯ ವೀಕ್ಷಿಸಿ ಮಳೆಗಾಲದ ಮುಂಚಿತವಾಗಿ ಕೈಗೊಳ್ಳಬೇಕಾದ ಸಂಗತಿಗಳ ಕುರಿತಂತೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು. ನಂತರ ಗಣೇಶ ಗುಡಿಯ ಕರ್ನಾಟಕ ವಿದ್ಯುತ್ ನಿಗಮದ ಸಭಾಭವನದಲ್ಲಿ ಸಭೆ ನಡೆಸಿದರು. ಎಲ್ಲೇ ವಿದ್ಯುತ್ ವ್ಯತ್ಯಯವಾದರೂ ಈ ಲೈನ್ಮೆನ್ಗಳು ತಕ್ಷಣ ಸರಿಪಡಿಸಿ ಬೆಳಕು ನೀಡುವ ಕಾರ್ಯ ಮಾಡುತ್ತಿದ್ದು, ಹೆಸ್ಕಾಂ ಲೈನ್ಮೆನ್ಗಳ ಈ ಕಾರ್ಯಕ್ಕೆ ಅಂಕೋಲಾ ತಾಲೂಕಿನಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಪಟ್ಟಣದ ಮಂಜುಗುಣಿ ತೆರಳುವ ರಸ್ತೆಯಲ್ಲಿ ಕಂಬ ಬಿದ್ದಿದ್ದು, ಆ ಕಂಬಗಳನ್ನು ತಕ್ಷಣ ತೆರವುಗೊಳಿಸಿ ಸಹಕರಿಸಿದ್ರು. ಪ್ರಶಾಂತಾಚಾರಿ ಮತ್ತು ತಂಡ ಈ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು. ಮುಂಡಗೋಡದಲ್ಲಿ ಗುರುವಾರ ರಾತ್ರಿಯಿಂದ ಸಾಧಾರಣ ಮಳೆ ಸುರಿಯುತ್ತಿದ್ದು, ಇದರಿಂದಾಗಿ ಜನರು ಮನೆಯಿಂದ ಹೊರಬರ್ತಿಲ್ಲ. ಲಾಕ್ಡೌನ್ ಇರೋದ್ರಿಂದ ಪಟ್ಟಣದಲ್ಲಿ ಅಲ್ಲೊಂದು ಇಲ್ಲೊಂದು ಬೈಕ್ ಸಂಚರಿಸುತ್ತಿರುವುದು ಶುಕ್ರವಾರ ಕಂಡುಬಂದಿತು. ದಾಂಡೇಲಿಯ ಕರ್ನಾಟಕ ಸಂಘದ ಪಂಚಗಾನ ಭವನ ಈಗ ಕೋವಿಡ್ ಲಸಿಕಾ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಹಲವಾರು ವರ್ಷಗಳಿಂದ ಸಾಂಸ್ಕೃತಿಕ ಕೇಂದ್ರವಾಗಿ ಹಲವು ಸಾಹಿತ್ಯಿಕ ಚಟುವಟಿಕೆಗಳ ವೇದಿಕೆಯಾಗಿದ್ದ ಕರ್ನಾಟಕ ಸಂಘದ ಸಭಾಭವನ ಇದೀಗ ಕೊರೋನಾ ಕಾಲದಲ್ಲಿ ಜನಸೇವಾ ಕಾರ್ಯಕ್ಕಾಗಿ ತೆರೆದುಕೊಂಡು ಗಮನ ಸೆಳೆದಿದೆ. ಇಲ್ಲಿ ನಿತ್ಯ ನೂರಾರು ಜನರಿಗೆ ಕೋವಿಡ್ ಲಸಿಕೆ ನೀಡುವ ಕಾರ್ಯ ನಡೀತಾ ಇದೆ. ಇಂದಿನಿಂದ 1 ವಾರಗಳ ಕಾಲ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಮಳೆ ತೀವ್ರಗೊಳ್ಳಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅದಾದ ಬಳಿಕವೂ 3-4 ದಿನ ಮಳೆ ಮುಂದುವರಿಯಲಿದೆ. ಹೀಗಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಶುಕ್ರವಾರ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸುತ್ತಿದೆ. ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ನೇತೃತ್ವದಲ್ಲಿ 100 ನಾಟ್ ಔಟ್ ಹೆಸರಿನಲ್ಲಿ ಪ್ರತಿಭಟನೆ ನಡೆಯಿತು. ಇದೇ ಈ ಕ್ಷಣದ ಸ್ಪೀಡ್ ನ್ಯೂಸ್.